ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಸಿಕ್ಬಿದ್ದಿದ್ದಾನೆ. ವಿಷಯ ಏನಂದ್ರೆ, ಜೈಲಲ್ಲಿ ಪ್ರಜ್ವಲ್ ಮಾಡ್ತಿದ್ದ ಆಟಗಳಿಗೆಲ್ಲ ಬ್ರೇಕ್ ಹಾಕ್ಸಿರೋದೇ ಪ್ರಿಯಾಂಕ್ ಖರ್ಗೆ. ಹೌದು, ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಪರ್ಸನಲ್ ಇಂಟ್ರೆಸ್ಟಿಂದಾಗೆ ಈ ರೇಡ್ ಆಗಿದೆ. ಪ್ರಜ್ವಲ್ ಮಾನ ಮರ್ಯಾದೆ ಜೊತೆಗೆ ಪೊಲೀಸ್ ಇಲಾಖೆ ಮಾನ ಮರ್ಯಾದೆನೂ ಹರಾಜಾಗಿದೆ. ಈ CCB ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದೆ. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ಅಂದಹಾಗೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು, ಆಪರೇಷನ್ ಪರಪ್ಪನ ಅಗ್ರಹಾರ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಜುಲೈ 4ನೇ ತಾರೀಕು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿರ್ತಾರೆ. ಆವತ್ತು ಜೈಲಿನ ಕಾರ್ಯವೈಖರಿ ಪರಿಶೀಲನೆ ಜೊತೆಗೆ ಜೀವಾವಧಿ ಶಿಕ್ಷೆ ಎದುರಿಸ್ತಾ ಇದ್ದ 24 ಖೈದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡೋಕ್ಕೆ ಆದೇಶವನ್ನು ಕೊಟ್ಟಿರ್ತಾರೆ. ಆದರೆ ಆ ಟೈಮಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಮಥಿಂಗ್ ಈಸ್ ರಾಂಗ್ ಅನ್ನೋ ಸ್ಮೆಲ್ ಹೊಡೆಯುತ್ತೆ. ಆಗ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಪ್ರಾಮಾಣಿಕರು ಅಂತ ಗುರುತಿಸಿಕೊಂಡಿರೋ ಕೆಲವು ಅಧಿಕಾರಿಗಳ ಜೊತೆ ಹಾಗೂ ತಮ್ಮ ಸೋರ್ಸ್ಗಳ ಜೊತೆ ಮಾತಾಡ್ತಾರೆ. ಅವರ ಟಾರ್ಗೆಟ್ ಪ್ರಜ್ವಲ್ ರೇವಣ್ಣ ಅವರಾಗಿರಲಿಲ್ಲ, ಇಡೀ ಜೈಲ್ ಸಿಸ್ಟಮ್ ಆಗಿತ್ತು. ಆಗ ರೇಡ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. DCPಗಳಾದ ಹರಿಬಾಬು ಮತ್ತು ರಾಜಾ ಇಮಾಮ್ ಖಾಸಿಂ ಅವರ ನೇತೃತ್ವದಲ್ಲಿ CCB ಟೀಮ್ ರೆಡಿ ಆಗುತ್ತೆ. ಅವರ ಜೊತೆ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಸ್, ಕಾನ್ಸ್ಟೇಬಲ್ ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ಇರೋ ಟೀಮ್ ಒಟ್ಟಿಗೆ ರೇಡ್ ಮಾಡುತ್ತೆ. ಅಲ್ಲೊಂದು ಟ್ವಿಸ್ಟ್ ಇದೆ. ಏನಂದರೆ, ಈ ರೀತಿ ರೇಡ್ ಮಾಡುವಾಗ ಒಳಗೆ ಹೋಗೋ ಪ್ರತಿ ಆಫೀಸರ್ನು ಚೆಕ್ ಮಾಡಬೇಕು. ಅವರ ಕೈ ಮೇಲೆ ಒಂದು ಸೀಲ್ ಒತ್ತಿ ಕಳಿಸ್ಬೇಕು. ಒಂದಿಷ್ಟು ಸಣ್ಣ ಪುಟ್ಟ ಪ್ರೊಸೀಜರ್ಸ್ ಅಂದರೆ ಹೆಸರು, ಪೊಸಿಷನ್ ಎಲ್ಲವನ್ನೂ ಬರ್ಕೊಂಡು ಸೈನ್ ಹಾಕಿಸ್ಕೊಂಡು ಕಳಿಸ್ಬೇಕು. ವೀಕ್ಷಕರೇ, ಇದನ್ನು ಮಾಡುವಾಗ ಜೈಲಿನ ಸಿಬ್ಬಂದಿ ಬೇಕು ಅಂತಾನೇ ಡಿಲೇ ಮಾಡ್ತಾರೆ. ಟೈಮ್ ವೇಸ್ಟ್ ಮಾಡಿಸ್ತಾರೆ. 10 ನಿಮಿಷದಲ್ಲಿ ಮುಗಿಯೋ ಕೆಲಸಕ್ಕೆ ಮುಕ್ಕಾಲು ಗಂಟೆ ಟೈಮ್ ತಗೊಳ್ತಾರೆ. ಅಷ್ಟು ಟೈಮಲ್ಲಿ ಬೇರೆಯವರು ಅಲರ್ಟ್ ಆಗಿರ್ತಾರೆ. ಅವರು ಇಡೀ ಜೈಲಿಗೆ ಮೆಸೇಜ್ ಕನ್ವೆ ಮಾಡ್ತಾರೆ. ಪೊಲೀಸರು ಶಾಕ್ ಕೊಡೋಕೆ ನುಗ್ಗಿದ್ರೆ ಏನೂ ಇರಲ್ಲ. ಇದನ್ನು ತಪ್ಪಿಸೋಕೆ ಅಂತಾನೆ DCPಗಳಾದ ಹರಿಬಾಬು ಮತ್ತು ರಾಜಾ ಇಮಾಮ್ ಖಾಸಿಂ ಇಬ್ಬರು ಹೋಗ್ತಾರೆ. DCPಗಳಲ್ವಾ, ಆ ರೇಂಜ್ನ ಹೈಯರ್ ಆಫೀಸರ್ಸ್ಗೆ ಈ ಪ್ರೊಸೀಜರ್ ಅಪ್ಲೈ ಆಗಲ್ಲ. ಹಾಗೆ ಫಸ್ಟ್ ಎಂಟ್ರಿ ಕೊಟ್ಟ ಇಬ್ಬರು ಆಫೀಸರ್ಸ್ ಜೈಲನ್ನು ಕಂಟ್ರೋಲ್ ತಗೊಳ್ತಾರೆ. CCTV ಕಂಟ್ರೋಲ್ ರೂಮ್ಗೆ ಒಬ್ಬರು ಹೋಗಿ ನಿಂತ್ಕೊಳ್ತಾರೆ. ಇನ್ನೊಬ್ಬರು VIP ಸೆಲ್ ಕಂಟ್ರೋಲ್ ರೂಮ್ಗೆ ಹೋಗಿ ನಿಂತ್ಕೊಳ್ತಾರೆ. ಅಲ್ಲಿಗೆ ಮೆಸೇಜ್ ತಲುಪಿಸೋಕೆ ಆಗಲ್ಲ. ಹೀಗಾಗಿ ಇಷ್ಟೆಲ್ಲ ಸಿಕ್ಬಿದ್ದಿದೆ. ಪ್ರಜ್ವಲ್ ರೇವಣ್ಣ ಅವರದ್ದು ಸೇರಿದ ಹಾಗೆ ಎಲ್ಲ ಖೈದಿಗಳ ಸೆಂಟ್ರಲ್ ಜೈಲ್ ಲಕ್ಸುರಿ ಲೈಫ್ ಆಚೆ ಬಂದಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪ್ರೀತಿಯ ಮೊಮ್ಮಗ ಸರ್ ಕ್ಯಾಮ್ರಾ CCBನವರು ಅಲ್ಲಿ ಹೋಗಿ 2 ಗಂಟೆಗೆ ಎಷ್ಟು 10 ನಿಮಿಷ 15 ನಿಮಿಷ ಏನಾಗಿದೆ, ಅವರು 4-5 ಅವರ್ಸ್ ಲೇಟ್ ಅವರು ಮಾಡಿದ್ದಾರೆ. ಅವರೆಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಮತ್ತು ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾರೆ. ಈಗ ನಾವು ಇದು ಗೊತ್ತಾಯಿತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂಥ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟಲ್ಲಿ ಇನ್ಚಾರ್ಜ್ ಇತ್ತು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತು ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ, ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಎಂಕ್ವೈರಿ ಮಾಡ್ತಾರೆ. ಮತ್ತು SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕೆಂದರೆ ಅವರು ಅಲ್ಲಿ ಹತ್ತಿರದಲ್ಲಿ ತಂದೆ ರೇವಣ್ಣ ಮಾಜಿ ಸಚಿವ,
ಚಿಕ್ಕಪ್ಪ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವ, ಚಿಕ್ಕಮ್ಮ ಅನಿತಾ ಮಾಜಿ ಶಾಸಕಿ, ಸೋದರ ಸೂರಜ್ ವಿಧಾನ ಪರಿಷತ್ ಸದಸ್ಯ. ಕ್ರೈಮ್ ನಡೆದಾಗ ಪ್ರಜ್ವಲ್ ರೇವಣ್ಣ ಕೂಡ ಹಾಸನ ಕ್ಷೇತ್ರದ ಸಂಸದರಾಗಿದ್ದವರು. ಅಂತಹ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ರೆಡ್ಮಿ ಮೊಬೈಲ್ ಯೂಸ್ ಮಾಡಿ ಸಿಕ್ಕಿಬಿದ್ದಿದ್ದಾನೆ. 17 ಸೆಕೆಂಡ್ ವಿಡಿಯೋ ಸೆಂಟ್ರಲ್ ಜೈಲಿನ ರಿಯಾಲಿಟಿ ತೋರಿಸಿದೆ. ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿನ ಬ್ಯಾರಕ್ನ ಒಳಗೆ ಖೈದಿ ಉಡುಪು ಧರಿಸದೆ ಸಾಮಾನ್ಯ ಟೀ ಶರ್ಟ್ ಧರಿಸಿ ಆರಾಮಾಗಿ ಕುಳಿತಿದ್ದಾರೆ. ಅವರ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ. ಯಾವುದೇ ಭಯ ಇಲ್ಲದೆ ಕಾನ್ಫಿಡೆಂಟ್ ಆಗಿ ನಗ್ನಗ್ತಾ ಮಾತಾಡ್ತಿರೋ ಪ್ರಜ್ವಲ್ ಜೊತೆ ಅಪರಿಚಿತನೊಬ್ಬ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ನಾನು ಅವ್ರಿಗೆ ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ಕೊಂಡು ಅದೇ ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ. ಪ್ರಜ್ವಲ್ ರೇವಣ್ಣ ಕೈಲಿ 5G ಸ್ಮಾರ್ಟ್ಫೋನ್ ಇದೆ, ಚಾರ್ಜರ್ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಸೆಲ್ಲಿನಲ್ಲಿ ಒಂದು ಪೆನ್ ಡ್ರೈವ್ ಕೂಡ ಸಿಕ್ಕಿದೆ. ವೀಕ್ಷಕರೇ, ಈ ಪೆನ್ ಡ್ರೈವ್ ಬಗ್ಗೆ ಸಿಕ್ಕಾಪಟ್ಟೆ ಸ್ಟೋರಿಗಳು ಬಂದಿದ್ದಾವೆ. ಪ್ರಜ್ವಲ್ ರೇವಣ್ಣ ಕೈಲಿ ಹೈ-ಫೈ ಮೊಬೈಲ್ ಇತ್ತು, ಸತ್ಯ. ಮೊಬೈಲ್ನಲ್ಲಿ ಅಮೆಜಾನ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಮೊದಲಾದ OTT ಆ್ಯಪ್ಸ್ ವರ್ಕ್ ಆಗ್ತಿದ್ವು ಅನ್ನೋದು ಸತ್ಯ. ಒಂದಿಷ್ಟು ವಿಡಿಯೋ ಗೇಮ್ ಆ್ಯಪ್ಸ್ ಇದ್ವು, ಅವುಗಳಲ್ಲಿ ಪ್ರಜ್ವಲ್ ಆನ್ಲೈನ್ ಗೇಮ್ ಆಡ್ತಾ ಇದ್ರು ಅನ್ನೋದು ಸತ್ಯ. ಆದರೆ ಪೋಲಿ ವಿಡಿಯೋ ಇದ್ವು, 80-90 ಬೆತ್ತಲೆ ವಿಡಿಯೋಸ್ ಇದ್ದ ಪೆನ್ ಡ್ರೈವ್ ಇತ್ತು. ಅಲ್ಲೂ ಅಶ್ಲೀಲ ವಿಡಿಯೋಗಳನ್ನೇ ನೋಡಿಕೊಂಡು ಕಾಲ ಕಳೆತಿದ್ದ ಪ್ರಜ್ವಲ್ ಒಬ್ಬ ವಿಕೃತ ಕಾಮಿ ಕಣ್ರಿ ಅಂತಿರೋದೆಲ್ಲ ಸುಳ್ಳು. ಪ್ರಜ್ವಲ್ ರೇವಣ್ಣ ಬಳಿ ಇದ್ದ ಪೆನ್ ಡ್ರೈವ್ನಲ್ಲಿ ಯಾವ ಬೆತ್ತಲೆ ವಿಡಿಯೋಗಳೂ ಸಿಕ್ಕಿಲ್ಲ. ಪ್ರಜ್ವಲ್ ಹಳ್ಳಕ್ಕೆ ಬಿದ್ದಿದ್ದಾನೆ ಅನ್ನೋದು ಸತ್ಯ, ತಪ್ಪು ಮಾಡಿದ್ದಾನೆ ಅನ್ನೋದು ಸತ್ಯ. ಹಾಗಂತ ತಮಗೆ ತಾವೇ ಕಲ್ಪನೆ ಮಾಡಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸಬಾರ್ದು. ಪೊಲೀಸರು ಅಷ್ಟೇ ಅದನ್ನೇ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಳಿ ಇದ್ದ ಪೆನ್ ಡ್ರೈವ್ನಲ್ಲಿ ಏನಿತ್ತು ಅದನ್ನು ಪೊಲೀಸರು ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ದಿಂಬಿನ ಕೆಳಗೆ ಮಾಡೆಲ್ಗಳು, ಸಿನಿಮಾ ನಟಿಯರ ಬೆತ್ತಲೆ ಫೋಟೋ ಇದ್ವು ಅನ್ನೋದನ್ನು ಪೊಲೀಸರು ಒಪ್ಪಿಕೊಂಡಿಲ್ಲ. ಇಂತಹ ಸುದ್ದಿಗಳೆಲ್ಲ ಎಲ್ಲೆಲ್ಲಿಂದ ಬರ್ತವ್ರಿ ನಿಮಗೆ ಅಂತ ಮೀಡಿಯಾದವರನ್ನೇ ಲೇವಡಿ ಮಾಡಿದ್ದಾರೆ. ಅಂದಹಾಗೆ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಒಟ್ಟಾರೆ ಖೈದಿಗಳ ಹತ್ತಿರ ಸಿಕ್ಕಿ ಬಿದ್ದಿರೋದು 80ಕ್ಕೂ ಹೆಚ್ಚು ಮೊಬೈಲ್ಸ್. ಆಲ್ಮೋಸ್ಟ್ ಎಲ್ಲರ ಹತ್ತಿರನೂ ರೆಡ್ಮಿ ಮೊಬೈಲುಗಳೇ ಇದ್ವಂತೆ. ನೋಡಿ, CCB ಅಧಿಕಾರಿಗಳು ದಿನಾಂಕ 11/8/26 ಪರಪ್ಪನಗರ ಕೇಂದ್ರ ಕಾರಾಗೃಹದ ಮೇಲೆ ಅನಧಿಕೃತ ವಸ್ತುಗಳು ಅಲ್ಲಿ ಬಳಕೆ ಆಗಿರೋ ಮೇಲೆ ಖಚಿತ ಮಾರ್ಗ ಮೇಲೆ ದಾಳಿ ಮಾಡಿರ್ತಾರೆ. ಈ ದಾಳಿ ಮಾಡಿದಾಗ ಇದರಲ್ಲಿ VIP ಭದ್ರತಾ ವಿಭಾಗ ಹೈ ಸೆಕ್ಯೂರಿಟಿ ಪ್ರಿಸನ್ ನಂಬರ್ 3ರ 1ನೇ ಮಹಡಿ ರೂಮ್ ನಂಬರ್ 4ರಲ್ಲಿ ಒಂದು ನೀಲಿ ಬಣ್ಣದ ರೆಡ್ಮಿ ಮೊಬೈಲ್ ನಂಬರ್ ಮತ್ತು ಒಂದು ಬಿಳಿ ಬಣ್ಣದ ಚಾರ್ಜರ್, ಒಂದು ನೀಲಿ ಬಣ್ಣದ ಪ್ಯಾಕೆಟ್ ನೋಟು ಮತ್ತು ಒಂದು ಕಪ್ಪು ಬಣ್ಣದ ಸ್ಕ್ಯಾನ್ ಡಿಸ್ ಪೆನ್ ಡ್ರೈವ್ ಒಂದು ದೊರಕಿದೆ ಅಂಥೇಳಿ. ಇವೆಲ್ಲ ನಿಷೇಧ ವಸ್ತುಗಳು. ಹಾಗಾಗಿ ಕರ್ನಾಟಕ ಪ್ರೆಸೆನ್ಸ್ ಆ್ಯಕ್ಟ್ ಮತ್ತು BNS ಪ್ರಕಾರ ಕೇಸ್ ಮಾಡೋದಕ್ಕೆ CCB ಅವರು ಪರಪ್ಪನಗರ ಪೊಲೀಸ್ ಸ್ಟೇಷನ್ಗೆ ನೀಡಿರ್ತಾರೆ. ದೂರನ್ನು ಸ್ವೀಕರಿಸಿ ನಾವು ಪರಪ್ಪನಗರದಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಸ್ನ ಕ್ರೈಮ್ ನಂಬರ್ 319ರಲ್ಲಿ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ ಮುಂದುವರಿದು ಅವತ್ತು ಏನು ರೈಡ್ ನಡೀತೋ ಅದರಲ್ಲಿ 80 ಮೊಬೈಲ್ ಸಿಕ್ಕಿದೆ ಅಂತ ಕೆಲವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಅದು ಸುಳ್ಳು, ಅದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಒಂದು. ಎರಡನೇದು, ಈ ಪೆನ್ ಡ್ರೈವು, ಚಾರ್ಜರು ಅಥವಾ ಮೊಬೈಲ್ ಏನಾಗಿದೆ ಇದನ್ನು ಯಾರು ಸೀಜಿಂಗ್ ಆಫೀಸರ್ ಇದ್ದಾರೆ ಅವರು ಪಂಚರ ಸಮಕ್ಷಮ ಸೀಲ್ ಮಾಡಿ ತನಿಖಾಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸೀಲ್ ಮಾಡಿದ್ದು ಹಂಗೇ ಇದೆ. ಇದನ್ನು ಮುಂದಿನ ತನಿಖೆಗಾಗಿ ಇದು ಯಾರ ಫೋನು, ಯಾರಿಗೆ ಕಾಲ್ ಮಾಡ್ತಾಯಿದ್ರು ಮತ್ತು ಅದರಲ್ಲಿ ಅವರು ಇನ್ಸ್ಟಾ, ಫೇಸ್ಬುಕ್ಕು ಮತ್ತು ಅಥವಾ ನೆಟ್ಫ್ಲಿಕ್ಸು ಹಾಕ್ಕೊಂಡಿರೋಂಥ ಏನು ಖರೀದಿ ಕೊಟ್ಟಿದ್ದಾರೆ ಅದಕ್ಕೆ ಪಾಸ್ವರ್ಡ್ ಅವ್ರು ನೀಡಿಲ್ಲ. ಆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋಂಥದ್ದು ಯಾರು ಯೂಸ್ ಮಾಡ್ತಾಯಿದ್ರು, ಪ್ರಜ್ವಲ್ ರೇವಣ್ಣ ಅವರ ಅಥವಾ ಅದರ ಇರೋವಂಥ ಇನ್ನೊಬ್ಬ ರಾಯ್ ಅಂತ ಅವ್ರದ ಹೆಂಗೆ ಈ ಮೊಬೈಲ್ ಬಂದಿತ್ತು ಒಳಗಡೆ ಅನ್ನೋದನ್ನು ತನಿಖೆ ಮಾಡೋದು ನಮ್ಮ ಮೊದಲ ಕರ್ತವ್ಯ ಆಗಿದೆ. ಅದನ್ನು ನಾವು ಮಾಡ್ತೀವಿ. ಮುಂದುವರೆದು ಇದರಲ್ಲಿ ಇಷ್ಟು ವೀಡಿಯೋಸ್ ಇದೆ, ಅಷ್ಟು ವೀಡಿಯೋಸ್ ಇದೆ, ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಕೆಲವು ಮಾಧ್ಯಮಗಳು ಪ್ರಚಾರ ಮಾಡಿದೆ. ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ.
ಈಗ ಏನು ಕೇಸ್ ರಿಜಿಸ್ಟರ್ ಆದ ತಕ್ಷಣ ಎಲ್ಲ ಸೀಲ್ಡ್ ಕವರ್ಸಲ್ಲಿ ನಮಗೆ ಆರ್ಟಿಕಲ್ಸ್ ಎಲ್ಲ ಆಲ್ರೆಡಿ ತನಿಖಾರಿಗೆ ಬಂದಿರೋದು, ಅದು ಹಂಗೆ ಇದೆ, ಅದು ಹಂಗೆ FSLಗೆ ಹೋಗುತ್ತೆ. ಅಲ್ಲಿ ಗಂಟ ನಾವು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸುಳ್ಳು ವರದಿಗಳಂತ ನಾನು ಈ ಮೂಲಕ ಸ್ಪಷ್ಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣಂಗೆ ಏನು ಕಮ್ಮಿ ಇತ್ತು, ಐಫೋನ್ ಇಟ್ಕೋಬಹುದಿತ್ತಲ್ವಾ ಅಂತೀರೇನೋ? ಹೋಲ್ಡ್ ಆನ್, ರೆಡ್ಮಿ ಬಳಸೋದಕ್ಕೂ ಬೇರೆ ಕಾರಣ ಇದೆ. ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದ ಸಿಮ್ ಕಾರ್ಡ್ ಇದೆಯಲ್ಲ, ಅದು ಏರ್ಟೆಲ್ ಸಿಮ್ ಮೊಬೈಲು, ರೆಡ್ಮಿ 5G ಮೊಬೈಲ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲ್ ಜಾಮರ್ ಇದೆ. ಆ ಜಾಮರ್ ಇದ್ದಾಗ ಯಾವುದೇ ನೆಟ್ವರ್ಕ್ ಸಿಗೋದಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಬಳಿ ರೆಡ್ಮಿ 5G ಮೊಬೈಲ್ಗೆ ಏರ್ಟೆಲ್ ಸಿಮ್ ಹಾಕ್ಕೊಂಡಿದ್ದ. ಅದು ಆಂಧ್ರ ಪ್ರದೇಶದ ಸಿಮ್ ಕಾರ್ಡ್. ವೀಕ್ಷಕರೇ, ಜೈಲಿನಲ್ಲಿ ಫಿಕ್ಸ್ ಆಗಿರೋ ಜಾಮರ್ ಹಳೇ ಟೆಕ್ನಾಲಜಿ ಜಾಮರ್. ಅದಕ್ಕೆ ಕರ್ನಾಟಕದ ನಂಬರ್ಸ್ ಮತ್ತು 2G 3G 4G ಸಿಗ್ನಲ್ಗಳನ್ನು ಮಾತ್ರ ಅವಾಯ್ಡ್ ಮಾಡೋ ಶಕ್ತಿ ಇದೆ. ಆದರೆ ಪ್ರಜ್ವಲ್ ಯೂಸ್ ಮಾಡ್ತಿದ್ದ ಸಿಮ್ ಕಾರ್ಡ್ ಆಂಧ್ರದ್ದು, ಮೊಬೈಲ್ 5G. ಮೊಬೈಲ್ ಜಾಮರ್ಗೆ ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ಇದ್ಯಾವ ಸೀಮೆ ಟೆಕ್ನಾಲಜಿ ಅಂತೀರಾ? ಹೋಲ್ಡ್ ಆನ್, ಅದು ಹೊರಗೆ ಬರ್ತಾ ಇರೋ ಕಥೆ. ಪೊಲೀಸರ ಡೌಟ್ ಏನು ಗೊತ್ತಾ? ಜಾಮರುಗಳಿಗೆ ಸಿಗದೇ ಇರೋ ರೀತಿ ಸಿಮ್ ಕಾರ್ಡುಗಳನ್ನು ಡಿಸೈನ್ ಮಾಡಿರಬಹುದು ಅನ್ನೋ ಡೌಟ್ ಇದೆ. ಹೀಗಾಗಿನೇ ಈ ಕೇಸಲ್ಲಿ ಏರ್ಟೆಲ್ ಕಂಪನಿ ವಿರುದ್ಧನೂ ಕೇಸ್ ಹಾಕಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ತನಿಖೆಯಲ್ಲಿ ಏನಾದರೂ ಸಿಮ್ ಕಾರ್ಡ್ ಗೋಲ್ಮಾಲ್ ಮಾಡಿರೋ ವಿಷಯ ಗೊತ್ತಾಯಿತು ಅಂದರೆ ಏರ್ಟೆಲ್ ಕಂಪನಿಗೆ ಮಾರಿ ಹಬ್ಬ ಗ್ಯಾರಂಟಿ. ಯಾಕಂದರೆ ಇಂತಹ ಟೆಕ್ನಾಲಜಿ ಇದ್ದರೆ ಅದೇನಾದರೂ ಟೆರರಿಸ್ಟ್ಗಳಂತವ್ರ ಕೈಗೆ ಸಿಕ್ಬಿಟ್ರೆ ಆಗೋ ಅನಾಹುತ ಎಂಥದ್ದು ಅನ್ನೋ ಭಯ ಪೊಲೀಸರಿಗಿದೆ. ಒಂದು ವಿಷಯ ಅಂತೂ ಪಕ್ಕ, ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲ, ಸುಮಾರು ಖೈದಿಗಳ ಹತ್ತಿರ ಮೊಬೈಲ್ ಇತ್ತು, ಆಂಧ್ರ ಪ್ರದೇಶದ ಸಿಮ್ ಕಾರ್ಡ್ ಇತ್ತು. ಆದರೆ ಯಾರೊಬ್ಬರು ಕೂಡ ಬಾಯ್ಬಿಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಕೂಡ ಅಷ್ಟೇ, ಅವನಿಗೆ VIP ಸೆಲ್ನಲ್ಲಿ ಅವನ ಜೊತೆಗೆ ಪ್ರತಾಪ್ ರೈ ಅನ್ನೋ ಪೋಕ್ಸೋ ಕೇಸ್ ಆರೋಪಿ ಕೂಡ ಇದ್ದ. ಪ್ರಜ್ವಲ್ ಅವನ ಹೆಸರು ಹೇಳ್ತಿದ್ರೆ ಆ ಪ್ರತಾಪ್ ರೈ ನನಗೇನೂ ಗೊತ್ತಿಲ್ಲ ಅಂತಿದ್ದಾನೆ. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣಂಗೆ ಅಥವಾ ದುಡ್ಡಿದ್ದವರಿಗೆ ಶಿಕ್ಷೆ ಕೊಡ್ತೀವಿ, ಕಾನೂನಿನ ಪ್ರಕಾರ ಶಿಕ್ಷೆ ಕೊಡ್ತೀವಿ ಅನ್ನೋದು ಕೂಡ ದೊಡ್ಡ ನಾಟಕ ಅನ್ನೋದು ಕನ್ಫರ್ಮ್ ಆಗ್ತಿದೆ.